2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಮುಂದೂಡಿಕೆ ಮಾಡಲಾಗಿದೆ. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡನೆ ಮಾಡಾಯಿತು. ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದವನ್ನ ಮಂಡನೆ ಮಾಡಾಯಿತು. ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನ ಕೂಡ ನ್ಯಾಯಾಧೀಶರು ಪಡ್ಕೊಂಡಾಯಿತು. ಈಗ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕಿದೆ ನ್ಯಾಯಾಲಯ. 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಮುಂದೂಡಿಕೆ ಮಾಡಲಾಗಿದೆ. ಅಂದ್ರೆ ಕೋರ್ಟ್ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ 2:45ಗೆ. 2:45ಕ್ಕೆ ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟ ಮಾಡುತ್ತೆ. ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಮಾಡ್ತಾರಲ್ಲ, ಪ್ರಜ್ವಲ್ ರೇವಣ್ಣಗೆ ನಿಮಗೇನಾದ್ರೂ ಹೇಳೋಕಿದ್ಯಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ನಾನೇನಾದ್ರೂ ಅತ್ಯಾಚಾರ ಮಾಡಿದ್ರೆ ಶಿಕ್ಷೆಯನ್ನ ಅನುಭವಿಸ್ತೀನಿ ಅಂತ ಹೇಳಿ ಕಣ್ಣೀರು ಹಾಕ್ತಾರಂತೆ ಪ್ರಜ್ವಲ್ ರೇವಣ್ಣ. ನನಗ್ ಶಿಕ್ಷೆ ಕೊಟ್ಟಿದ್ದಾರೆ, ಅದನ್ನ ನಾನು ಸ್ವೀಕರಿಸ್ತೀನಿ. ನನಗೆ ತಂದೆ ತಾಯಿ ಇದ್ದಾರೆ, ಅವರನ್ನ ನೋಡೋಕಾಗಿಲ್ಲ, ನನಗ್ ಕನಿಷ್ಠ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾನು ಯಾರ ಮೇಲೂ ಕೂಡ ಆರೋಪ ಮಾಡಲ್ಲ, ಮಾಧ್ಯಮಗಳ ಮೇಲೂ ಕೂಡ ಆರೋಪ ಮಾಡಲ್ಲ, ದಯವಿಟ್ಟು ಕನಿಷ್ಠ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಅಳ್ತಾನೆ ನ್ಯಾಯಾಧೀಶರಲ್ಲಿ ಕೇಳ್ಕೊಂಡ್ರು ಪ್ರಜ್ವಲ್ ರೇವಣ್ಣ. ಅದಾದ ಬಳಿಕ ಶಿಕ್ಷೆಯ ಪ್ರಮಾಣವನ್ನ ಮಧ್ಯಾಹ್ನ 2:45ಕ್ಕೆ ಪ್ರಕಟ ಮಾಡಲಾಗುತ್ತೆ ಅಂತ ಹೇಳಿ ಕಲಾಪವನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಿದೆ. ದೋಷಿ ಅಂತ ಹೇಳಿ ಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಒಪ್ಕೊಳ್ಬೇಕಿದೆ. ಸಂತ್ರಸ್ತೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ಆರೋಪಿಗೆ ಈಗ 34 ವರ್ಷ ವಯಸ್ಸು. ಇಂಥ ಯುವ ರಾಜಕಾರಣಿಯ ಜೀವನ ಪರ್ಯಂತ ಆತನನ್ನ ಜೈಲಿನಲ್ಲಿಡೋದು ಸರಿಯಲ್ಲ. ಹೀಗಾಗಿ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ವಿಧಿಸಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು, ಹಿರಿಯ ವಕೀಲೆ ನಳಿನಿ ಅವರು ಮಾಡಿದಂತಹ ವಾದವನ್ನ ಗಮನಿಸಿದ್ರಿ. ಜೊತೆಗೆ ಆರೋಪಿಗೆ ತಂದೆ ತಾಯಿ ಅಜ್ಜ ಇದ್ದಾರೆ. ಪ್ರಜ್ವಲ್ ರೇವಣ್ಣ ತಾತ ಮಾಜಿ ಪ್ರಧಾನಿ, ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತಹ ಆರೋಪ ಇದು ಅಂತ ಹೇಳಿ ನಳಿನಿ ಮಾಯಗೌಡ ಅವರು ವಾದವನ್ನ ಮಂಡಿಸಿದ್ರು. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಕೇಳೋದು, ನಿಮ್ಗೇನಾದ್ರೂ ಹೇಳೋಕಿದೆಯಾ ಅಂತ ಹೇಳಿ ನ್ಯಾಯಾಧೀಶರು. ಆಗ ಪ್ರಜ್ವಲ್ ರೇವಣ್ಣ ಕಣ್ಣೀರಿಡ್ತಾನೆ ತಮ್ಮ ಮಾತನ್ನ ಆರಂಭ ಮಾಡ್ತಾರೆ. ನಾನೇನಾದ್ರೂ ಅತ್ಯಾಚಾರ ಮಾಡಿದ್ರೆ ಶಿಕ್ಷೆಯನ್ನ ಅನುಭವಿಸ್ತೀನಿ, ನನಗ್ ತಂದೆ ತಾಯಿ ಇದ್ದಾರೆ, ಅವರನ್ನ ನೋಡೋಕಾಗ್ಲಿಲ್ಲ, ನನಗ್ ಶಿಕ್ಷೆಯನ್ನ ಕೊಟ್ಟಿದ್ದಾರೆ, ಅದನ್ನ ನಾನು ಸ್ವೀಕರಿಸ್ತೀನಿ, ಆದ್ರೆ ನನಗೆ ಕನಿಷ್ಠ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡ್ಕೊಂಡಿದ್ದಾರೆ. ನಾನು ಯಾರ ಮೇಲೂ ಆರೋಪ ಮಾಡಲ್ಲ, ಮಾಧ್ಯಮಗಳ ಮೇಲೂ ಆರೋಪ ಮಾಡಲ್ಲ, ದಯಮಾಡಿ ಕನಿಷ್ಠ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಅಳ್ತಾನೆ ಮನವಿ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗ ವಿಚಾರಣೆಯನ್ನ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. 2:45ಕ್ಕೆ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಕೆಲಸವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಲಿದೆ. ತಂದೆ ತಾಯಿಯನ್ನ 6 ತಿಂಗಳಿನಿಂದ ನಾನು ನೋಡಿಲ್ಲ ಅಂತ ಹೇಳಿ ಅತ್ತು ಬಿಡ್ತಾರೆ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ. ಆಗ ಸಂತೋಷ್ ಗಜಾನನ್ ಭಟ್ ಕೇಳ್ತಾರೆ, ಏನು ಓದಿದಿರಾ ನೀವು ಅಂತ ಹೇಳಿ. ಆಗ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಟ್ರಂತೆ. ನನ್ನ ರೆಕಾರ್ಡ್ ಪರಿಶೀಲಿಸಿ, ನಾನೊಬ್ಬ ಮೆರಿಟ್ ವಿದ್ಯಾರ್ಥಿ, ನಾನು ಮಾಡಿದ ಒಂದು ತಪ್ಪು ಅಂದ್ರೆ ರಾಜಕೀಯದಲ್ಲಿ ಬಹಳ ಬೇಗ ಬೆಳೆದಿದ್ದು, ಅದೇ ನನಗೆ ಮುಳುವಾಗಿದೆ ಅಂತ ಹೇಳಿ ಕಣ್ಣೀರು ಹಾಕಿದ್ರು ಪ್ರಜ್ವಲ್ ರೇವಣ್ಣ. ನಾನು ಮಾಧ್ಯಮಗಳನ್ನು ಈ ವಿಚಾರದಲ್ಲಿ ದೂಷಿಸೋದಿಲ್ಲ, ಆದ್ರೆ ನನಗೆ ಕನಿಷ್ಠ ಶಿಕ್ಷೆಯನ್ನ ನೀಡಿ, ಯಾವುದೇ ಕಾರಣಕ್ಕೂ ಗರಿಷ್ಠ ಶಿಕ್ಷೆಯನ್ನ ನೀಡುವುದಕ್ಕೆ ಹೋಗಬೇಡಿ, ಯಾರೂ ನನ್ನನ್ನ ಪೂರ್ತಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾನೆ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಮಧ್ಯಾಹ್ನ 2:45ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಎಲ್ಲವೂ ಮುಕ್ತಾಯ ಆಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ BN ಜಗದೀಶ್ ಹಾಗೆಯೇ ಅಶೋಕ್ ನಾಯಕ್ ಪ್ರಬಲ ವಾದವನ್ನ ಮಂಡಿಸಿದ್ರು. ಇದು ಸಣ್ಣ ಅಪರಾಧ ಅಲ್ಲ, ಬಹಳ ಗಂಭೀರವಾದಂತಹ ಅಪರಾಧ. ಒಂದು ಅಪರಾಧ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ, ಸಾಲು ಅಪರಾಧವನ್ನ ಇದು ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಪ್ರಭಾವಿ ವ್ಯಕ್ತಿ, ಸಂಸದನಾಗಿದ್ದೋನು, ಕಾನೂನನ್ನ ರಚನೆ ಮಾಡುವ ಭಾಗವಾಗಿದ್ದೋನು ಇಂಥ ಕೃತ್ಯ ನಡೆಸಿದಾಗ ಸಮಾಜಕ್ಕೆ ಒಂದು ಸಂದೇಶ ನೀಡುವಂತಹ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು. ಜೀವನ ಪರ್ಯಂತ ಆತನಿಗೆ ಸೆರೆವಾಸ ಆಗಬೇಕು ಅನ್ನುವಂತಹ ಮನವಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಮಾಡಿದ್ರು. ಆ ನಂತರ ವಾದವನ್ನ ಮಂಡಿಸಿದಂತಹ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲೆ ನಳಿನಿ ಮಾಯಗೌಡ ಅವರ ವಾದ ಹೆಚ್ಚು ಕಮ್ಮಿ
ರಾಜಕೀಯ ದುರುದ್ದೇಶದಿಂದ ಮಾಡಿದಂಥ ಆರೋಪ ಇದು ಅನ್ನುವಂಥ ರೀತಿನಲ್ಲಿತ್ತು. ಯಾಕಂದ್ರೆ ವಿಡಿಯೋಗಳು ರಿಲೀಸ್ ಆಗಿದ್ದು, ಆರೋಪ ಕೇಳಿಬಂದಿದ್ದು 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಉದ್ದೇಶಪೂರ್ವಕವಾಗಿ ಆ ಸಂದರ್ಭದಲ್ಲಿ ವಿಡಿಯೋಗಳನ್ನ ರಿಲೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ, ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಹಳ ಸಣ್ಣ ವಯಸ್ಸಿಗೆ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಅದನ್ನ ಸಹಿಸೋಕಾಗದೆ ರಾಜಕೀಯ ಪಿತೂರಿಯನ್ನ ಮಾಡಲಾಗಿದೆ ಅವರ ವಿರುದ್ಧ. ನ್ಯಾಯಾಲಯದ ತೀರ್ಪನ್ನ ನಾವು ಸ್ವಾಗತಿಸ್ತೀವಿ. ಆದ್ರೆ ಅಪರಾಧಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಬಹಳ ಸಣ್ಣ ವಯಸ್ಸಿನ ವ್ಯಕ್ತಿ, ಅವರಿಗಿನ್ನೂ ಕೂಡ ಭವಿಷ್ಯ ಇದೆ. ಆತನ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಅಪರಾಧಿಯ ಬಗ್ಗೆ ದಯೆಯನ್ನ ತೋರಬೇಕು ನ್ಯಾಯಾಲಯ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲೆ ನಳಿನಿ ಮಾಯಗೌಡ ಅವರು ಮನವಿಯನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ನ್ಯಾಯಾಲಯ ಪ್ರಶ್ನೆಯನ್ನ ಮಾಡಿದ್ದು ಪ್ರಜ್ವಲ್ ರೇವಣ್ಣಗೆ, ನಿಮಗೇನಾದ್ರೂ ಹೇಳೋದಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡುತ್ತೆ. ಆಗ ಕಣ್ಣೀರನ್ನ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.